ಇಂದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೂಪರ್ 4 ಮ್ಯಾಚ್ ನಡೆಯಲಿದೆ. ಹೌದು, ಈ ಮ್ಯಾಚಲ್ಲಿ ಭಾರತ ಗೆಲ್ಲಲೇಬೇಕು. ಇಲ್ಲ ಅಂದ್ರೆ ಬಾಂಗ್ಲಾದೇಶ್ ಡೈರೆಕ್ಟ್ ಆಗಿ ಫೈನಲ್ಗೆ ತಲುಪುತ್ತದೆ. ಹೌದು, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ನಡುವಿನ ಪಂದ್ಯ ತುಂಬಾನೇ ರೋಚಕವಾಗಿ ಇರುತ್ತೆ. ಹೌದು, ಟೀಮ್ ಇಂಡಿಯಾಗೆ ಸ್ವಲ್ಪ ಟಕ್ಕರ್ ಕೊಡುತ್ತೆ ಅಂತಾನೆ ಹೇಳಬೇಕು. ಆದರೆ ಟೀಮ್ ಇಂಡಿಯಾ ಇತ್ತೀಚೆಗೆ ತುಂಬಾನೇ ಒಳ್ಳೆಯ ಫಾರ್ಮ್ ಅಲ್ಲಿದೆ. ಎಲ್ಲ ಪ್ಲೇಯರ್ಗಳು ತಾವು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಭಾರತ ತಂಡಕ್ಕೆ. ಸೊ ಅದೇ ರೀತಿಯ ಫಾರ್ಮ್ ಅನ್ನ ಈ ಮ್ಯಾಚ್ ಅಲ್ಲೂ ತೋರಿಸಿದರೆ ಇಂಡಿಯಾ ಡೈರೆಕ್ಟ್ ಆಗಿ ಏಷ್ಯಾ ಕಪ್ 2025 ಫೈನಲ್ಗೆ ತಲುಪುತ್ತದೆ ಅಂತಾನೆ ಹೇಳಬೇಕು. ಇಲ್ಲವಾದಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ ತುಂಬಾನೇ ಕಷ್ಟಕರವಾಗುತ್ತದೆ ಫೈನಲ್ ತಲುಪೋಕೆ. ಹೌದು, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮತ್ತೆ ಏಷ್ಯಾ ಕಪ್ನ ಫೈನಲ್ನಲ್ಲಿ ಬರುತ್ತಾ ಎಂದು ಕಾದು ನೋಡಬೇಕು. ಹೌದು, ಇಂದು ಬಾಂಗ್ಲಾದೇಶ್ ಸೋತರೆ ನಾಳಿನ ಪಂದ್ಯ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ನಡುವಿನ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಪಂದ್ಯದ ಮೇಲೆ ಯಾರು ಭಾರತದ ವಿರುದ್ಧ ಫೈನಲ್ಗೆ ತಲುಪುತ್ತಾರೆ ಎಂದು ನಿರ್ಧಾರವಾಗುತ್ತೆ. ಅಥವಾ ಇಂದೇನಾದ್ರೂ ಬಾಂಗ್ಲಾದೇಶ್ ಗೆದ್ದು ಬಿಟ್ಟರೆ ಟೀಮ್ ಇಂಡಿಯಾಗೆ ತುಂಬಾನೇ ಕಷ್ಟವಾಗುತ್ತದೆ. ಹೌದು, ನಾಳೆ ಏನಾದರೂ ಪಾಕಿಸ್ತಾನ ಗೆದ್ದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಫೈನಲ್ಗೆ ತಲುಪುತ್ತವೆ. ಬಟ್ ಇಂಡಿಯಾಗೆ ಇನ್ನೊಂದು ಚಾನ್ಸ್ ಇರುತ್ತೆ. ಶ್ರೀಲಂಕಾ ವಿರುದ್ಧ ಪಂದ್ಯದಲ್ಲಿ ಗೆಲ್ಲಬೇಕಾಗುತ್ತದೆ. ಒಳ್ಳೆಯ ರನ್ ರೇಟ್ ಮೇಲೆ ಯಾರು ಫೈನಲ್ಗೆ ಹೋಗುತ್ತಾರೆ ಎಂದು ಡಿಸೈಡ್ ಆಗುತ್ತೆ. ಇಂದು ಟೀಮ್ ಇಂಡಿಯಾ ಈ ಮ್ಯಾಚ್ ಅನ್ನ ಗೆದ್ದು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗಬೇಕೆಂದರೆ ಸೂರ್ಯಕುಮಾರ್ ಯಾದವ್ ತಮ್ಮ ಫಾರ್ಮ್ಗೆ ಬರಲೇಬೇಕು. ಹೌದು, ಇಂಡಿಯನ್ ಮಿಸ್ಟರ್ 360 ಡಿಗ್ರಿ ಎಂದೇ ಖ್ಯಾತಿ ಪಡೆದಿರುವ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಸ್ವಲ್ಪ ಸೈಲೆಂಟ್ ಆಗಿದೆ. ಇಂದಿನ ಪಂದ್ಯದಲ್ಲಿ ಘರ್ಜಿಸಿ ಶತಕ ಬಾರಿಸಿದರೆ ಟೀಮ್ ಇಂಡಿಯಾ ಸಲೀಸಾಗಿ ಬಾಂಗ್ಲಾದೇಶನ್ನ ಮಣಿಸಿ ಆರಾಮಾಗಿ ಡೈರೆಕ್ಟ್ ಆಗಿ ಫೈನಲ್ಗೆ ತಲುಪಬಹುದು. ಇನ್ನಿತರ ವಿಭಾಗಗಳಲ್ಲಿ ಟೀಮ್ ಇಂಡಿಯಾದ ಆಟಗಾರರು ಒಳ್ಳೆಯ ಪ್ರದರ್ಶನವನ್ನೇ ನೀಡುತ್ತಿದ್ದಾರೆ. ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಈ ಪಂದ್ಯದಲ್ಲೂ ಪವರ್ ಪ್ಲೇಯಲ್ಲಿ ತೋರಿಸಬೇಕು. ಇನ್ನು ಬೌಲಿಂಗ್ ವಿಚಾರದಲ್ಲಿ ಬೂಮ್ರಾ ಬೂಮ್ ಬೂಮ್ ಆಗಿ ವಿಕೆಟ್ ಅನ್ನ ಕಬಳಿಸಲೇಬೇಕು. ತಮ್ಮ ಸ್ಟ್ರೆಂತ್ ಆದ ಯಾರ್ಕಿಂಗ್ ಸ್ಪೆಷಲಿಸ್ಟ್ ಹಾಗೂ ವೇರಿಯೇಷನ್ ಅನ್ನ ಬಾಂಗ್ಲಾ ಮೇಲೆ ಪ್ರಯೋಗ ಮಾಡಲೇಬೇಕು. ವಿಕೆಟ್ ಬೇಗ ಕಬಳಿಸಬೇಕೆಂದರೆ ಬೂಮ್ರಾನ ಅಸ್ತ್ರ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಬಾಂಗ್ಲಾದೇಶ್ ಮೇಲೆ ಗೆದ್ದು ಜಯಭೇರಿ ಬಾರಿಸಿ ಫೈನಲ್ಗೆ ಏಷ್ಯಾ ಕಪ್ನಲ್ಲಿ ತಲುಪುತ್ತಾ ಎಂದು ಕಾಮೆಂಟ್ ಮಾಡಿ. ಹಾಗೂ 2025ರ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಫೈನಲ್ನಲ್ಲಿ ಕಾದಾಟ ಮಾಡುತ್ತಾವಾ ಎಂದು ಸಹ ತಿಳಿಸಿ. ಹೀಗೆ ಏಷ್ಯಾ ಕಪ್ನ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡುತ್ತಾ ಇರಿ. ಅಪ್ಡೇಟ್ಗಳಿಗಾಗಿ ಮತ್ತೊಂದು ಹೊಸ ಅಪ್ಡೇಟ್ ಅಥವಾ ನ್ಯೂಸ್ ಒಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು.